ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಬಂದಾಗ ನಾವು ಮಕ್ಕಳ ಕೈಗೆ ನಮ್ಮ ರಾಷ್ಟ್ರಧ್ವಜನ ಕೊಡ್ತೀವಿ. ದೇಶಭಕ್ತಿ ತೋರಿಸೋಕ್ಕೆ ಅಂತ ಸಾವಿರಾರು ಜನ ಫ್ಲ್ಯಾಗ್ನ ಖರೀದಿ ಮಾಡ್ತಾರೆ. ಆದರೆ ಆ ದಿನ ಮುಗಿದ ಮೇಲೆ ಆ ಫ್ಲ್ಯಾಗ್ಗಳಿಗೆ ಏನಾಗುತ್ತೆ ಅನ್ನೋದು ಸ್ವಲ್ಪನಾದರೂ ಐಡಿಯಾ ಇದೆಯಾ ನಮಗೆ? ದಿನ ಮುಗಿದ ನಂತರ ರಸ್ತೆ ಬದಿಯಲ್ಲಿ ಕಸದ ಜೊತೆ ಮೂಲೆಯಲ್ಲಿ ಬಿದ್ದಿರುವ ರಾಷ್ಟ್ರಧ್ವಜಗಳನ್ನ ನಾವು ನೋಡ್ತಾ ಇರ್ತೀವಿ. ಫ್ಲ್ಯಾಗ್ ಕೋಡ್ ಆಫ್ ಇಂಡಿಯಾ ಪ್ರಕಾರ ರಾಷ್ಟ್ರಧ್ವಜವನ್ನು ಅವಮಾನಿಸುವುದು ಕಾನೂನಿನ ಪ್ರಕಾರ ತಪ್ಪು, ಅದು ಶಿಕ್ಷೆಗೆ ಅರ್ಹ. ಬಳಸಿದ ಮೇಲೆ ಧ್ವಜವನ್ನು ಗೌರವದಿಂದ ಮಡಚಿ ಸುರಕ್ಷಿತ ಜಾಗದಲ್ಲಿ ಇಡಲೇಬೇಕಾಗುತ್ತೆ. ನಾವು ಅನ್ಕೋತೀವಿ ಫ್ಲ್ಯಾಗ್ನ ಖರೀದಿಸೋದು ಮಾತ್ರ ದೇಶಭಕ್ತಿ ಅಂತ. ಖಂಡಿತ ಹೇಳ್ತೀನಿ, ಫ್ಲ್ಯಾಗ್ನ ಖರೀದಿಸೋದು ದೇಶಭಕ್ತಿ ಅಲ್ಲ, ಅದನ್ನು ಗೌರವದಿಂದ ಕಾಯುವುದು ಕೂಡ ನಿಜವಾದ ದೇಶಭಕ್ತಿ. ಹಾಗಾಗಿ ರೆಸ್ಪೆಕ್ಟ್ ದ ಫ್ಲ್ಯಾಗ್, ರೆಸ್ಪೆಕ್ಟ್ ದ ನೇಷನ್. ದಯವಿಟ್ಟು ಪ್ಲಾಸ್ಟಿಕ್ ಬಾವುಟಗಳನ್ನು ಸ್ಕೂಲಲ್ಲಿ, ಕಾಲೇಜಲ್ಲಿ ಟೀಚರ್ಸ್ ಹೇಳಿದ್ರು ಅಂತ ಮಕ್ಕಳಿಗೆ ಕೊಡಿಸೋದಕ್ಕೆ ಹೋಗ್ಬಿಡಿ. ಒಂದು ವೇಳೆ ಅವ್ರ ಕೈಗೆ ಬಾವುಟವನ್ನು ಕೊಡಲೇಬೇಕು ಅನ್ನೋ ಒಂದು ಇದು ಬಂತಂದರೆ ಆ ಬಾವುಟದ ಮೌಲ್ಯಗಳನ್ನು ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ ಆಮೇಲೆ ಅವ್ರ ಕೈಗೆ ಬಾವುಟನ ಕೊಡಿ ಅಂತ ನಾನು ಈ ಒಂದು ಮೂಲಕ ನಾ ಹೇಳಿದ್ದು ಸರಿ ಅನಿಸಿದ್ರೆ ಕಾಮೆಂಟಲ್ಲಿ ಜೈ ಹಿಂದ್ ಅಂತ ಮೆಸೇಜ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.